ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಆ್ಯಂಡ್ ಹಾಲಿಡೇ ಆಗಿರೋದ್ರಿಂದ ನಾನು ನನ್ನ ಫ್ರೆಂಡ್ಸ್ ಜೊತೆಗೆ ಇಲ್ಲೇ ಹೊರಗಡೆ ಹೋಗ್ತಾ ಇದ್ದೀನಿ. ಇವತ್ತು ಹ್ಯಾಂಬೂರ್ಗಲ್ಲಿ ಜಪಾನ್ ಫೆಸ್ಟಿವಲ್ ಇದೆ. ಸೊ ಜಪಾನ್ ಫೆಸ್ಟಿವಲ್ನ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ನಾನು ಹೊರಡ್ತಾ ಇದ್ದೀನಿ ಫ್ರೆಂಡ್ಸ್. 12 ಗಂಟೆಯಿಂದ 6 ಗಂಟೆ ತನಕ ಇರುತ್ತೆ ಜಪಾನ್ ಫೆಸ್ಟಿವಲ್ಲು. ಸೊ ನಾವು ರೀಚ್ ಆಗೋದು 3 ಗಂಟೆನೇ ಆಗೋಗುತ್ತೆ. ಸೊ ಎಷ್ಟಾಗುತ್ತೆ ಅಷ್ಟು ನಾವು ಕ್ಯಾಪ್ಚರ್ ಮಾಡೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿ ಇಲ್ಲಿ ಎಷ್ಟಾಗುತ್ತೆ ಅಷ್ಟು ನಾನು ಕ್ಯಾಪ್ಚರ್ ಮಾಡಿ ನಿಮಗೂ ತೋರಿಸ್ತೀನಿ ಹೇಗಿರುತ್ತೆ ಜಪಾನ್ ಫೆಸ್ಟಿವಲ್ ಇನ್ ಹ್ಯಾಂಬೂರ್ಗ್ ಅಂತ. ಸೊ ಲೆಟ್ಸ್ ಕೀಪ್ ಗೋಯಿಂಗ್. ಈ ಥರ ಪೋಸ್ಟ್ ಕಾರ್ಡ್ಸು, ಆಮೇಲೆ ಕಾರ್ಡ್ಸು ಎಲ್ಲ ಕೊಡ್ತಾ ಇದ್ದಾರೆ. ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಕ್ಯಾಲಿಗ್ರಫಿ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ ಸ್ಟಾಲ್ಸು, ಜೊತೆಗೆ ಮ್ಯಾಪ್ ಇರುತ್ತೆ ಎಂಟ್ರೆನ್ಸಲ್ಲೇ. ಮ್ಯಾಪ್ನ ನೋಡ್ಕೊಂಡು ನೀವು ಯಾವ ಸ್ಟಾಲ್ ನಿಮಗೆ ಪ್ರಿಫರೆನ್ಸ್ ಕೊಡ್ತೀರಾ ಅಂತ ನೋಡ್ಕೊಂಡು ನೀವು ಹೋಗ್ಬೋದು. ಸೊ ವಿ ಕೇಮ್ ಟು ಕ್ಯಾಲಿಗ್ರಫಿ ಸೈಟ್ ಹತ್ರ ನೋಡ್ಬೋದು ನೀವು. ಜನ ಜಾಸ್ತಿ ಇದೆ, ನಂಗೆ ಭಯ ಆಗ್ತಾ ಇದೆ ಶೂಟ್ ಮಾಡೋದಕ್ಕೆ ಆ್ಯಕ್ಚುಲಿ, ಬಟ್ ಐ ವಿಲ್ ಟ್ರೈ ಟು ಪುಟ್ ಅಪ್ ದ ಸ್ನಿಪೆಟ್ಸ್. ಆರಿಗೇಮಿ ಮಾಡೋ ಪ್ಲೇಸಿಗೆ ಬಂದಿದ್ದೀವಿ. ಅವರೊಂದು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟು ಈ ಥರ ಪೇಪರ್ಸ್ ಕೊಟ್ಟಿದ್ದಾರೆ. ನಾನು ಈ ಪೇಪರ್ಸ್ನ ತೊಗೊಂಡು ನನ್ನದೇ ಸ್ಟೈಲಲ್ಲಿ ಬೋಟ್ ಮಾಡೋಣ ಅಂತ ಬಂದಿದ್ದೀನಿ. ಅದೊಂದೇ ಗೊತ್ತಿರೋದು ನನಗೆ ಫ್ರೆಂಡ್ಸ್. ಚಿಕ್ಕ ವಯಸ್ಸಲ್ಲಿ ನಾವು ಪಾಠ ಕೇಳುವಾಗ ಬೋರ್ ಆಗ್ತಾಯಿದ್ರೆ ಶೀಟ್ ಹರ್ಕೊಂಡು ಬೋಟ್ ಮಾಡ್ತಿದ್ದಿದ್ದು ಅಭ್ಯಾಸ. ಹಿಂಗೆ ಅನಿಸುತ್ತೆ ನೋಡಿ, ಮರೆಯಲ್ಲ, ದಿನ ಮಾಡ್ತಾ ಇದ್ವಲ್ಲ ಸ್ಕೂಲಲ್ಲಿ, ಮರೆಯೋದಕ್ಕೆ ಹಿಂಗೆ ಸರ್. ಬಟ್ ಈ ವೈಟ್ ಪೇಪರ್ ಒಳಗೋಗ್ಬೇಕಿತ್ತು, ಇನ್ನೂ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು ಅವಾಗ ಅಲ್ವಾ. ನನ್ನ ಬೋಟ್ ರೆಡಿ, ನಾನು ಇಟ್ಬಿಟ್ಟು ಬರ್ತೀನಿ. ಇದೆಲ್ಲ ತುಂಬ ಟೈಮ್ ಟೇಕಿಂಗ್ ಅಂತ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. Als nächstes eine Übung, wo man viele Schläge in kurzer Zeit.
ಜಾಪನೀಸ್ ಫೆಸ್ಟಿವಲ್ ಬಂದಿದ್ದಕ್ಕೂ ಸಾಕಾಯಿತು ಫ್ರೆಂಡ್ಸ್. ನೋಡಿ ನಾನು ಜಾಪನೀಸ್ ಟ್ರೆಡಿಷ್ನಲ್ ವೇರ್ ಹಾಕೊಂಡಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಇದನ್ನು ಹಾಕಿದ್ರು. ಯುನೋ ದಿಸ್ ಇಂಡಿಕೇಟ್ಸ್ ಐ ಆಮ್ ಸಿಂಗಲ್. ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಸೊ ಇದನ್ನೊಂದು 15 ಮಿನಿಟ್ಸ್ ಹಾಕ್ಕೊಂಡು ಎಲ್ಲ ಲೊಕೇಶನ್ಸಲ್ಲೂ ಫೋಟೋ ತೊಗೊಂಡು ಸ್ವಲ್ಪ ಹ್ಯಾಂಡಲ್ ವಿತ್ ಕೇರ್ ಮಾಡಿಬಿಟ್ಟು ವಾಪಸ್ ಕೊಡಬೇಕು. ಆ್ಯಂಡ್ ನಾನು ಏನೂ ಇದಕ್ಕೆ ಪೇ ಮಾಡಿಲ್ಲ. ಫೀಲಿಂಗ್ ಗುಡ್ ಅಷ್ಟೇ. ಒಂದೆರಡು ಫೋಟೋಸ್ ಹಾಕ್ತೀನಿ, ನೋಡಿರಂತೆ ಹೆಂಗೆ ಕಾಣಿಸ್ತೀನಿ ಅಂತ. ಜಾಪನೀಸ್ ಕಾಸ್ಟ್ಯೂಮ್ ಹಾಕ್ಕೊಂಡು ನಾವು ಮ್ಯಾಕ್ಸಿಮಮ್ 15 ಮಿನಿಟ್ಸ್ ತೊಗೊಂಡು ವಾಪಸ್ ಅದೇ ರೀತಿಯಲ್ಲಿ ಹ್ಯಾಂಡಲ್ ವಿತ್ ಕೇರ್ ಮಾಡಿಬಿಟ್ಟು ಕೊಡಬೇಕು. ಸೊ ಫೀಲಿಂಗ್ ಗುಡ್. ಜಪಾನಲ್ಲಿ ಇಲ್ಲ ಅಂದ್ರೂ ಜಾಪನೀಸ್ದು ಟ್ರೆಡಿಷ್ನಲ್ ವೇರ್ ಹಾಕೊಳ್ಳೋದಕ್ಕೆ ಆಪರ್ಚುನಿಟಿ ಸಿಕ್ತು. ಇಲ್ಲಿಗೆ ಬಂದಿದ್ದಕ್ಕೂ ಖುಷಿ ಆಗ್ತಾ ಇದೆ. ಸೊ ಎಲ್ಲೆಡ್ಸ್ ಹಂಗೆ ಸ್ವಲ್ಪ ಬೇರೆ ಬೇರೆ ಸ್ಪಾಟ್ಸಲ್ಲಿ ಹೋಗ್ಬಿಟ್ಟು ಫೋಟೋಸ್ ತೊಗೊಂಡ್ಬಿಟ್ಟು ನೆಕ್ಸ್ಟ್ಗೆ ಹೋಗೋಣ. ಈ ಸ್ಪಾಟಲ್ಲಿ ಚೆನ್ನಾಗಿ ಕಾಣ್ಬೋದು ಅಂತ ಒಂದೆರಡು ಫೋಟೋಸ್ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನನ್ನ ಫ್ರೆಂಡ್ಸು ಕೂಡ ಟ್ರೆಡಿಷ್ನಲ್ ವೇರ್ ಹಾಕೊಂಡಿದ್ದಾರೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದಾರಂತ. ಇವತ್ತು ಜಪಾನ್ ಫೆಸ್ಟಿವಲ್ ನಡೆದ್ಮೇಲೆ ಇದೊಂದು ಸೊವೆನಿಯರ್ ಥರ ತೊಗೊಂಡ್ವಿ. ಗ್ರೂಪ್ ಫೋಟೋ ಎಲ್ಲ ತೊಗೊಂಡ್ಬಿಟ್ಟು ಇದೆಲ್ಲ ಪ್ರೀಸೆಟ್ ಡಾಕ್ಯುಮೆಂಟೇಷನಲ್ಲಿ ಇರುತ್ತೆ. ಅದೇ ವರ್ಡಿಂಗ್ಸ್ ಎಲ್ಲ ಫೋಟೋಗೂ ಬರುತ್ತೆ. ಸೊ ಇದನ್ನು ಪಿಕ್ಚರ್ನ ಕ್ಯಾಪ್ಚರ್ ಮಾಡ್ತಿದ್ರು. ಸೊ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ತೊಗೊಂಡ್ವಿ. ತುಂಬ ಚೆನ್ನಾಗಿದೆ. ಮೆಮೊರಿಗೊಂದಿರಲಿ ಅಂತ ನಾವು ಒಂದು ತೆಗೆಸ್ಕೊಂಡ್ವಿ.